ಕಾಫಿ ಡೇಲಿ ಕಾಫಿ ಎಲ್ಲ ಎಷ್ಟು ಕಾಸ್ಟ್ಲಿ ಅಂದ್ರೆ ನೋಡಿ, ನಮ್ಮ ಬಿಲ್ಲು 1410 ರೂಪಾಯಿ ಆಗೈತೆ. ನಮ್ಮ ಮನೇಲೆ ಕಾಯಿಸ್ಬಿಟ್ಟು ಜಾಸ್ತಿ ಹಿಂಗ್ ಕಲಾಯಿಸ್ಬಿಟ್ಟಿದ್ರೆ ನೊರೆ ಬರೋದು ಅದೇ ಕುಡ್ಕೊಂಡಿದ್ರೆ ಕಾಫಿ ಆಗೋದು. ಕಾಫಿ ಕುಡಿತಾ ಇದೀನಿ. ನೊರೆನೇ ಐತೆ, ಕಾಫಿ ಎಲ್ಲ ಐತೆ. ಬಿಸಿ ಬಿಸಿಯಾಗಿ ಹೆಂಗೈತೆ ನೋಡಿ ಗೈಸ್. ಕುನಾಲ್ ಜೊತೆನು ಫ್ರಾನ್ಸ್ ತಿಂದವನಂತೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸುಸ್ವಾಗತಂ. ನಾನಿವಾಗ ಚನ್ನಪಟ್ಟಣದಲ್ಲಿದ್ದೀನಿ. ಕೋಬ್ರ ಅರ್ಧ ಗಂಟೆ ಆಯ್ತು ಬಂದಿಲ್ಲಿ. ನಾನು ವೆಯ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನೂ ಬಂದೇ ಇಲ್ಲ. ಫೋನ್ ಮಾಡಿರಿ ಎಲ್ಲ ಅವನೇ ಅಂತ ಕೇಳೋಣ. ಮನೆನೇ ಬಿಟ್ಟಿಲ್ಲ ಅನ್ಸುತ್ತ ಅವನಿನ್ನು. ಅವಾಗಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. RCB ಜರ್ಸಿ ಯಾಕೆ ಹಾಕೊಂಡಿದ್ದೀನಿ ಅಂದರೆ, ಇವತ್ತು RCB ಮತ್ತು KKR ಮ್ಯಾಚ್ ಐತೆ. ಅದಕ್ಕೆ RCB ಮ್ಯಾಚ್ ಇದ್ದಾಗೆಲ್ಲ RCB ಜರ್ಸಿ ಹಾಕಿ ಓಡಾಡ್ತಿರ್ತೀನಿ ಗೈಸ್. ಕೋಬ್ರನ್ಗೆ ಮತ್ತು ಗೌತಮ್ಗೆ ಹರ್ಟ್ ಆಗುತ್ತೆ ನಾನು RCB ಜರ್ಸಿ ಹಾಕೊಂಡ್ರೆ. ಅದಕ್ಕೆ ಕೋಬ್ರಂಗೆ ಫೋನ್ ಮಾಡ್ತಾ ಇದೀನಿ ರೀ. ಅಷ್ಟೋದಿಂದ ವೆಯ್ಟ್ ಮಾಡ್ತಾ ಇದೀನಿ. ಬತಾಯಿನಿ ಅಂತ ಕಾಗೆ ಹರಿಸ್ತಾವನೆ. ಎಲ್ಲ ಅವ್ನು ಕೇಳೋಣ. ಲವ್ ಎಲ್ಲೋ ಬಾರ ಲವ್, ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದೀನಿ ಲವ್. ಇಲ್ಲೇ ಏರಿ ಮೇಲೆ ಇದೀನಿ ಅಂತ. ಇನ್ನೂ ಒಂದು 10 ನಿಮಿಷ ತಗತಾನೆ ಬರಕ್ಕೆ. ಕಂಫರ್ಟಬಲ್ ಆಗೈತಾ? ಏನೋ ಒಂದ್ ಏನಾರ ಹೇಳಿ ನನ್ನ ಅಜೀಬ್ ಮಾಡಿದ್ರೆ ನಿಂಗೆ ಸಮಾಧಾನ ಆಗಲ್ಲ. ಇವತ್ತು ಆರಾಮಾಗಿ ಗೆಲ್ತಾರೆ RCB ಅಂದಾಗೆಲ್ಲ ಬೈಕ್ ಬರ್ಸ್ ಗೆಲ್ತಾವ್ರಿ. ಇತ್ತೀಚೆಗೆ ನೋಡಿದೀನಿ, ನೀನ್ ಲಾಸ್ಟ್ ಟೈಮ್ ಟಿ ಶರ್ಟ್ ಆದಾಗ ಹಾಕೊಂಡ್ ಬಂದಾಗ ಸೋತೋಗಿದ್ರು. ಲವ್ ನಾನು ಯಾವ್ದ್ರ ಮೇಲೆ ಹೇಳು? ಯಾರ ಮೇಲೆ? DC ಏಯ್ ಸಮೋಸ ಪಾಟಿಗೆ ಹೋಗಿದಾಗ ತಾನೆ. ಹೌದು. ಯಾರ ಮೇಲೆ ಅದು? ಯಾರ ಮೇಲೆ ಅಂತ ಹೇಳಪ್ಪ. ಆಯ್ತು, ಮರ್ತಾಗ್ಬಿಟ್ಟಿದೀನಿ. RCB ಅಭಿಮಾನಿ ಅಂತೀಯ. ಸೋತಿರೋದ್ನೆಲ್ಲ ನಾವ್ ನೆನ್ಪಿಟ್ಕೊಳಲ್ಲ ಮಗ. ಗೆದ್ರಾಗ ನೆನ್ಪಿಟ್ಕೊಳ್ಳೋದು, ಗೆದ್ದಿರೋದ್ನು ನಾವ್ ನೆನ್ಪಿಟ್ಕೊಳಲ್ಲ ಮಗ. ನಮ್ಗೆ RCB ಬೀಜ ಬೈಕ್ ಬರ್ಸ್ ಗೆಲ್ಲದ್ ಮಾತ್ರ ನಾವ್ ನೆನ್ಪಿಟ್ಕೊಳ್ಳೋದು. ಅದ್ ಸಾಕ್ ನಮ್ಗೆ. ನಾವ್ ಯಾಕೆ ಹೇಳು, ಈಸಿಯಾಗಿ ಗೆಲ್ಬೋದಿತ್ತು ಲಾಸ್ಟ್ ಮ್ಯಾಚ್ ನ. ಅವ್ರಿಗೆ ಗೊತ್ತು. ಅವಾಗಿಂದ ಕೇಳ್ತಿದ್ವಿ ನಾವು. ಅವಾಗಿಂದ ಕೇಳ್ತಿದ್ವಿ ನಾವು, ಇಲ್ಲ ಕೊನೆವರೆಗೂ ಹೋಗಿ ಗೆಲ್ಬೇಕು. ಯಾಕೋ ಇಷ್ಟ ಆಯ್ತಿಲ್ಲ ನಮ್ಗೆ. ಅವರು ಈಸಿಯಾಗಿ ಗೆಲ್ತಾ ಇದ್ರು. ಅದಕ್ಕೆ ಕಮೆಂಟ್ ಎಲ್ಲ ಆಗ್ತಿದ್ದನ್ನ ನೋಡ್ಬಿಟ್ಟು RCB ಅವರು ಕೊನೆ ಬಾಲ್ ವರ್ಗು ಹೋಗಿ ಗೆಲ್ಲೋಣ ಅಂತ ಗೆದ್ದಿದ್ದು. ಅಯ್ಯೋ, ನೀವು ಸೀರಿಯಸ್ ಆಗಿ ಹೇಳ್ತಿರೋದು ನಿಮ್ಗೆ ಗೊತ್ತಿಲ್ಲ ಅಲ್ವಾ? RCB ಅವರು ಹಂಗೆ ಯಾವಾಗ್ಲೂ ಫ್ಯಾನ್ಸ್ ಏನ್ ಕೇಳ್ತಾರೆ ಅದನ್ನ ಮಾಡ್ತಾರೆ. ಇವತ್ತು ಟಿ ಶರ್ಟ್ ಹಾಕಿದ್ಯಾ, ಆರಾಮಾಗಿ ಗೆಲ್ತಾರೆ. ನಾನು ಗ್ರೌಂಡ್ ಹೋಗಿರೋ ಪ್ರತಿ ಮ್ಯಾಚ್ ಗೆದ್ದವ್ರೆ. ಅದು ನಮ್ ಬೆಂಗಳೂರಲ್ಲಿ ಹೋಮ್ ಗ್ರೌಂಡ್ ಹೋಗಿದ್ಯಾ? ಇವಾಗ ಆ ಕಡೆ ಅವ್ರ ಗ್ರೌಂಡ್ಗೆ. ಅದು ಹೋಮ್ ಗ್ರೌಂಡ್ ಏನೇ ಇವಾಗ ಆಡ್ತಿರೋದನ್ನು. ಯಾರ ಮೇಲೆ ಹೇಳಿ ಇವತ್ತು KKR ಮೇಲೆ. KKR ಮೇಲೆ. KKR ಹೋಮ್ ಗ್ರೌಂಡ್ ಅಲ್ಲ, ನಮ್ ಹೋಮ್ ಗ್ರೌಂಡ್ ಇನ್ನೊಂದು ಕೊಟ್ಟವ್ರೆ. ಅಲ್ಲಿ ಆಡ್ತಿರೋದು RCB ಅವರು. ಈಗ ಅವೆಲ್ಲ ಗೊತ್ತಾಗಲ್ಲ. ಟಿ ಶರ್ಟ್ ಹಾಕೊಂಡಿದ್ಯಾ, ಸೋಲ್ತಾರೆ ಇವತ್ತು. ಪಕ್ಕ ಗೆಲ್ತಾರೆ. ಸೋತೋಗವ್ರೆ. ಇವತ್ತು ಹಾಕೊಂಡ್ಬಂದಿದ್ಯಾ, ಸೋತೈತಾರೆ. ನಡಿಯಲ್ಲ, ಟಿ ಶರ್ಟ್ ಹಾಕೊಂಡ್ಬಂದಿಲ್ಲ. ನಡಿಯೋ ಪಾಪು. ಅವತ್ತು ಲಕ್ನೋ ಮೇಲೆ ಕಾರ್ ಓಡ್ಸು. ಲಕ್ನೋ ಮೇಲೆ ಸೋತಿದ್ರು. ನೋಡ್ದಾ, ನಿಮ್ಗೂ ಹೇಟರ್ಸ್ಗಳು ಯಾರ ಮೇಲೆ ಸೋತಿದ್ವಿ ಅಂತ ನೆನ್ಪಿಟ್ಕೊಂಡಿರ್ತೀರಾ ಗೈಸ್. ನಾವಿವತ್ತು ಕಾಫಿ ಡೇಗೆ ಹೋಗ್ತಾ ಇದೀವಿ. ಕಾಫಿ ಡೇ ಅಲ್ಲಿ ನಾವು ಕಾಫಿ ಕುಡಿತೀವಿ, ಮತ್ತೆ ಬೇರೆ ಏನೇನ್ ತಿನ್ನೋದೇ ಐಟಮ್ಸ್ ಇದೆ ಅದನ್ನ ತಿಂತೀವಿ. ಈಗ ಆನ್ ದ ವೇ ಹೋಗ್ತಾ ಇದೀವಿ. ಜಾಸ್ತಿ ನಿಮ್ ಫ್ರೆಂಡ್ಸ್ಗಳು ಜಾಸ್ತಿ ಆಗ್ಬಿಡೋರು ನನಗೆ. ಯಾಕೆ, ಏನ್ ಮಾಡಿದ್ರು? ನಮ್ಮೂರಲ್ಲ ಮತ್ತೆ ನಮ್ ಫ್ರೆಂಡ್ಸ್ಗಳೆಲ್ಲ ಅಟ್ಯಾಕ್ ಮಾಡಿದ್ರ? ಕೇಳದೆ ಅಂತ ಹೇಳು ಅಂತ ನಮ್ಗೆ ಹಿಂಸೆ ಕೊಡ್ತಾರೆ. ಅವೆಲ್ಲ ಹಿಂಸೆ ಎಲ್ಲ ಕಣು, ಪ್ರೀತಿ ವಿಶ್ವಾಸ. ನಂಗೆ ಟಾರ್ಚರ್ ಕೊಡ್ತಾರಲ್ಲ ಅವರು. ಏನಂತ? ಮೆಸೇಜ್ ಮಾಡಿ ಸಿಕ್ಕಾಗಲ್ಲ ಅವ್ರಿಗೆ ಮೀಟ್ ಮಾಡ್ಸು, ಕರ್ಕೊಂಡೋಗಿ ಅಂತ. ಮಾಡೋಣ. ನಿಮ್ಮೂರ್ಗೆ ಬಂದಿದ್ನಲ್ಲ ಮತ್ತೆ. ನೆನ್ನೆ ಬಂದಿರೋದು ಗೊತ್ತಿಲ್ಲ. ನೀನೇನೋ ನಮ್ಮೂರ ಒಳಕ ನಮ್ಮ ಮನೆ ಹತ್ರ ಬಂದಿದೆ, ಮತ್ತೆ ಅಲ್ಲಿ ಹಂಗೆ ಊಟ ಕೊಡೋದು. ಅಲ್ಲಿಂದ ಬಂದು ಬಾವಿ ಈಸಾಡ್ಕೊಂಡ್ ಬಂದ. ನೀನೇನ ನಮ್ಮೂರ್ ಒಳಗಡೆ ಬಂದಿದ್ರೆ ಅಟ್ಯಾಕ್ ಮಾಡಿದ್ರು, ಪಕ್ಕ ಮಾಡೋರು. ಆನ್ ದ ವೇ ಹೋಗ್ತಾ ಇದೀವಿ ಗೈಸ್. ನಾವಿವತ್ತು ಕಾಫಿ ಡೇಗೆ ಬಂದಿದೀವಿ. ಕಾಫಿ ಡೇಲಿ ಇವಾಗ ಹೋಗ್ಬಿಟ್ಟು ಕಾಫಿ ಆರ್ಡರ್ ಮಾಡ್ತೀವಿ. ಜೊತೆಗೆ ಒಂದ್ ಸ್ವಲ್ಪ ಐಟಮ್ಸ್ ನ ಆರ್ಡರ್ ಮಾಡಿ ಹೇಗಿರುತ್ತೆ ಟೇಸ್ಟು ಅಂತ ನಿಮ್ಗೆ ಆನೆಸ್ಟ್ ರಿವ್ಯೂನ ಕೊಡ್ತೀವಿ. ಬನ್ನಿ ಕಾಫಿ ಡೇಲಿ ಇವಾಗ ಆರ್ಡರ್ ಮಾಡೋಣ. ಕಾಫಿಲಿ ಯಾವ್ದು ಬೇಕು ನೋಡಕೋಬ್ರ. ತುಂಬಾನೇ ಜಾಸ್ತಿ ಎಲ್ರು ಹೇಳೋದು ಕ್ಯಾಫೆಚಿನೋ ಹೇಳ್ಬಿಡೋಣ. ಎರಡು ಕ್ಯಾಫೆಚಿನೋ ರೆಗ್ಯುಲರ್ ಹೇಳೋಣ. ಬೇರೆ ಏನ್ ಬೇಕು ನೋಡು. ಸ್ನಾಕ್ಸ್ ನೋಡು ಗೈಸ್. ನಾವು ಒಂದು ಕೊರಿಯನ್ ಚೀಸ್ ಬನ್ ಹೇಳಿದೀವಿ, ಮತ್ತೆ ಒಂದು ಚಿಸ್ಲಿಂಗ್ ಬ್ರೌನಿ ಹೇಳಿದೀವಿ, ಒಂದು ತಂದೂರಿ ಚಿಕನ್ ಸ್ಯಾಂಡ್ವಿಚ್. ಕಾಫಿಲಿ ನಾವು 2 ಕ್ಯಾಫೆಚಿನೋ ರೆಗ್ಯುಲರ್. ಇಲ್ಲ ಅದಕ್ಕೊಬ್ರ ಫಸ್ಟ್ ಒನ್ ಏನ್ ಹೇಳ್ಕೊಬ್ರ ಇದು? ಏನ್ ಹೇಳ? ಕ್ಯಾಫೆಚಿನೋ ರೆಗ್ಯುಲರ್. ಕಾಫಿ ಡೇಲಿ ನಮ್ ಬಿಲ್ಲು 1410 ರೂಪಾಯಿ ಆಗೈತೆ. ಎಲ್ಲಾನು ಒಟ್ಟಿಗೆ ಇಸ್ಕೋತೀವಿ ಐಟಮ್ಸ್ನ. ಒಳಗಡೆ ಕುತ್ಕೊಳ್ಳೋಣ. ಹೊರಗಡೆ ಬಿಸ್ಲೈತೆ, ಒಳಗಡೆ ತಣ್ಣಗೆ AC ಇದೆ.
ಇಲ್ಲಿ ಕುತ್ಕೋ ವೆಯ್ಟ್ ಮಾಡೋಣ. ಎಷ್ಟು ಐಟಮ್ ಹೇಳಿದ್ವಿ ಕೊಬ್ರ? ಒಂದು 5 ಐಟಮ್ ಹೇಳಿದ್ವಾ? 4. ಸ್ಯಾಂಡ್ವಿಚ್ಚು, ಐಸ್ ಕ್ರೀಮು, 2 ಕಾಫಿ, ಇನ್ನೊಂದೇನೋ ಹೇಳಿದ್ವಲ್ಲ, ಬ್ರೆಡ್ ಅದು ಕೇಕ್ ಹಾ ಬ್ರೆಡ್. ಅದಕ್ಕೆ 1410 ರೂಪಾಯಿ ಆಯ್ತು. ಕಾಸ್ಟ್ಲಿ ಆಗಿಲ್ವಾ? ಅದಕ್ಕೆ ಕಾಫಿ ಡೇ ಯಾವಾಗ್ಲೂ ಕಾಫಿಗೆ ಎಷ್ಟೊಂದು ಬಿಲ್ ಕೊಡ್ತಾರೆ ಇರೋ ನೋಡುವೆ. ಕಾಸ್ಟ್ಲಿ ಹೊರಗಡೆ 10 ಕಾಫಿ ಕುಡಿ ಬಂದಿನಿ. ಹೇಳ್ತಿಲ್ವಾ? ನಾನ್ ನೆನ್ನೆನೆ ಹೇಳ್ದೆ ಅಲ್ವಾ ನಿಂಗೆ ಅಮರಾವತಿ ಹೋದಾಗ, ಏನಂತ? ನಮ್ಮಂತವ್ರಿಗೆ ಆಗಲ್ಲ ಕಣ. ನಮ್ಮಂತವ್ರಿಗೆ ಏನಿರೋ ಔಟ್ ಸೈಡ್ ಯಾವಾಗ್ಲೂ. ಕಾಫಿ ಡೇಗಳಿಗೆ ಬರೋದೇ ಕಮ್ಮಿ ಜನ ಕೊಬ್ರ, ಹ್ಮ್ ಅದಕ್ಕೆ ಬರೋರ ಹತ್ರನೇ ಜಾಸ್ತಿ ಬಿಲ್ ಮಾಡ್ಬಿಡ್ತಾರೆ. ನಮ್ ಸೈಡ್ ಆಲ್ಮೋಸ್ಟ್ ಕಮ್ಮಿನೇ. ಬೆಂಗಳೂರು ಸಿಟಿ ಈ ಕಡೆ ಬೇರೆ ಸೈಡ್ ಸಿಟಿಲೆಲ್ಲ ಹೋಯ್ತಾರೆ ಕಾಫಿ ಹೋಗ್ತಾರೆ. ಡೇ. ನಮ್ಮ ಸಿಟಿಲಿ ಕಮ್ಮಿ. ತುಂಬಾ ಜನ ಏನ್ ಕೊಡ್ತಾರೆ city. ಗೊತ್ತಾ ಕೊಬ್ರ? ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ಕೊಂಡು ಕಾಫಿ ಕುಡ್ಕೊ ಕೂತಿರ್ತಾರೆ. ಕಾಫಿ ಡೇ ನಾನು ಎಷ್ಟೊಂದ್ಸಲ ಅಬ್ಸರ್ವ್ ಮಾಡಿದ್ದೀನಿ ಬೆಂಗಳೂರಲ್ಲಿ. ಇರ್ತಾರಲ್ಲ ಅವ್ರ ತಾನೆ. ಯಾವ್ದು ಕಂಪ್ನಿ? ಯಾವ್ದು ಕಮ್ಮಿ? ಅದೇ ಈ ITBT. ಇನ್ನೊಂದ್ಸಲ ಹೇಳೋದೇನ ITBT ಕೆಲಸ ಹೌದು. ಅಂತವ್ರಿಗೆ ಹೊರಗಡೆ ಬಿಸ್ಲಿದ್ರು ಒಳ್ಳೆ ತಣ್ಣಗಿದೆ, ಎಸಿಲಿ ಚೆನ್ನಾಗೈತೆ. ತಣ್ಣಗೈತೆ. ಐಸ್ ನಮ್ಮ ಕಾಫಿ ಡೇದು ಆರ್ಡರ್ ಬಂತು ನೋಡಿ. ಬ್ರೋ ಕೇಕು ಪಾಪ ನೋಡೋ ಅವ್ನ್ ಮಕ ನೋಡ್ರ ಹಂಗೆ ಕನ್ಸು. ಪಾಪ ನೋಡೋಣ ಎಷ್ಟು ಹೇಳು ಒಳ್ಳೆ ಸಾಧು ಮನ್ಸು ತರ ಹೋಯ್ತಾವ. ನಾ ಹೇಳಿದ್ ಒಬ್ಬೊಬ್ರಿಗೆ ಇರ್ತದೆ ಗಾಂಚಲಿಗಳು. ಹ್ಮ್ ಪಾಪ ಅವನು ಒಳ್ಳೆ ಮನುಷ್ಯ. ಕೊಬ್ರಾ ಹಾ. ಬಿಲ್ ಇಸ್ಕೋಬೇಕಿತ್ ಕಣೋ. ಬಿಲ್ ಕೊಟ್ಟಿಲ್ಲ ಅವರು. ಮತ್ತೆ ಇದೆಲ್ಲ ಇಸ್ಕೊಂಡ್ರು ಬಿಲ್ ಇಸ್ಕೊಬರ್ತೀಯಾ? ನೆಕ್ಸ್ಟ್ ಬರ್ತಾರೆ ಇರೋ ಐಸ್ ಕ್ರೀಮ್ ತತ್ತಾರಲ್ಲ, ಕೇಳೋಣ. ಗೈಸ್ ನಮ್ಮ ಕಾಫಿ ಡೇದು ಆರ್ಡರ್ ಬಂದೈತೆ ನೋಡಿ. 2 ಕಾಫಿ ಇದೆ, ರೆಗ್ಯುಲರ್ ಕಾಫಿ ಇದು. ಮೇಲ್ಗಡೆ ನೋಡಿ ಆರ್ಟ್ ಪುಡ್ಸ್ ಕೊಡ್ತಾರೆ ಕಾಫಿ ಡೇಲಿ, ಅದಕ್ಕೆ ಕಾಫಿ. ಅದ್ರಲ್ಲಿ ಆಟ ಇಲ್ಲ, ಅದು ಆರ್ಟ್ ಹೋಗ್ಬಿಡೈತೆ ಇದ್ರಲ್ಲಿ. ಆಯ್ತು ನೋಡು, ಹಾ. ಇದು ಇದೆಲ್ಲ ತಂದೂರಿ. ಮತ್ತೆ ಇದು ಕೊರಿಯನ್ ಬ್ರೆಡ್. ಮತ್ತೆ ಇನ್ನೊಂದು ಐಸ್ ಕ್ರೀಮ್ ಒಂದು ಬಾಕಿ ಇತ್ತು. ಹೊಡಿತೈತೆ. ನೋಡಿ guys. ಕದ ಅಂತ. ಬ್ರೋ ಇದು ಬಿಲ್ ಕೊಡ್ತೀರಾ? ಬಿಲ್ ಕೊಟ್ಟಿಲ್ಲ. ಫೋನ್ ಬೀಳ್ತುಂಟೆ ಗೈಸ್. ಬಿಸಿ ಬಿಸಿಯಾಗಿ ನೋಡಿ ಚಾಕ್ಲೇಟ್ ಲವ ಎಷ್ಟು ಸಖತ್ತಾಗೈತೆ. ಒಬ್ರು ತಿನ್ನು, ಬಿಸಿಲೇ ತಿನ್ಬೇಕಿದ್ದು, ಅವಾಗಲೇ ಟೇಸ್ಟಿ ಆಗಿರುತ್ತೆ. ಎತ್ಕೋ ಬಿಸಿಲ ತಿನ್ಬೇಕಾ ಇದು? ಒಬ್ರ ಬಿಸಿ ಬಿಸಿ ಐಸ್ ಕ್ರೀಮ್ ನ ತಿಂತಿದ್ದಾನೆ ವಿತ್ ಬ್ರೆಡ್. ಸುಟ್ಟೋಗ್ಬಿಡತ್ತು ಬಿಸಿ ಬಿಸಿಯಾಗಿ. ಹೆಂಗೈತೆ ನೋಡಿ ಗೈಸ್. ನಾನು ತಿಂತೀನಿ. ನೀ ತಿನ್ನಲ್ವಾ? ತಿಂತೀನಿ ಗೈಸ್. ನಾನು ತಿನ್ಕೊಬಿಡ್ತೀನಿ ರೀ ಐಸ್ ಕ್ರೀಮ್ನ ಫಸ್ಟು. ಆರಾಗ್ಬಿಡುತ್ತೆ. ಇದು ಫಸ್ಟು ತುಂಬಾ ಕಮ್ಮಿ ಕಡೆ ಸಿಗೋದಕ್ಕೆ ಒಬ್ರ, ಈಗ ಎಲ್ಲಾ ಕಡೆ ಮಾಡ್ತಾರೆ ಇದು. ಇದು ಈ ತರ ಎಲ್ಲೋ ಲಾಸ್ಟ್ ಟೈಮ್ ತಿಂದು ಇಲ್ಲೇ ಮೆರಾಕಿಲ್ ತಿಂದಿಲ್ಲ ನಾನು. ಅಲ್ಲಲ್ಲ ಕಣ, ಐಸ್ ಕ್ರೀಮ್ ಸಖತ್ತಾಯ್ತಲ್ವಾ? ಎಲ್ಲಿ ಗೊತ್ತಾ? ನಾವು ಫ್ರೀಯಾಗಿ ಕೊಟ್ಟಿದ್ರು ಕಣ ನಮ್ಗೆ. ನಾವು ಗೈಸ್ ಬಿಲ್ಲಲ್ಲಿ ಎಲ್ಲಾದರೂ ಪ್ರೈಸ್ ಐತೆ ನೋಡಿ. ನಾವು ಬ್ರೌನಿ ಸಂಡೇ 324 ರೂಪಾಯಿ ಕೊಬ್ರ. ಇದು ಚಾಕ್ಲೇಟ್ ಐಸ್ ಕ್ರೀಮು. 2 ಕಾಫಿಗೆ 458 ರೂಪಾಯಿ. ಒಂದು ಕಾಫಿಗೆ ಎಷ್ಟಾಯ್ತು? ಡಿವೈಡ್ ಮಾಡು. 458. 458 ಡಿವೈಡೆಡ್ ಬೈ 2 ಎಷ್ಟು? 458. ಅಲ್ಲಿಗೆ 224 ರೂಪಾಯಿ. ಕಂಡಿಡಿದ್ಬಿಟ್ಟ ಕೆಲಸ ಇಲ್ಲದೆ. 228 ರೂಪಾಯಿ. ಮತ್ತೆ ತಂದೂರಿ ಚಿಕನ್ ಸ್ಯಾಂಡ್ವಿಚ್ ಇದು 324 ರೂಪಾಯಿ. ಅದುವೇ ನಾವು ನಾರ್ಮಲ್ ಇದು ಕಪ್ಪಲ್ಲೇನೋ ಕೊಡ್ತಾರೆ ಕಣೋ, ಅದು 500 ರೂಪಾಯಿ ಇತ್ತು ಒಂದು ಕಾಫಿನೇ. ಅದಕ್ಕೆ ರೆಗ್ಯುಲರ್ ಹೇಳಿದೆ. ಫಸ್ಟು ಐಟಮ್ಮು ಐಸ್ ಕ್ರೀಮ್ ಇದು ಸಂಡೆ ಚಾಕ್ಲೇಟ್ ಸಂಡೆನ ತಿಂದು ಮುಗಿಸಿದ್ದೀವಿ. ಚೆನ್ನಾಗೈತಲ್ಲ ಗೈಸ್. ಇವಾಗ ಕಾಫಿ ಡೇಲಿ ಇದರ ಹೆಸರೇನು? ಕೊರಿಯನ್ ಬನ್ ಅನ್ಸುತ್ತೆ ಕೊಬ್ರ. ಇದು ಸ್ಯಾಂಡ್ವಿಚ್ ಮತ್ತೆ ಕೊರಿಯನ್ ಬನ್ ತಿನ್ನೋಣ. ಕೇಳ ನಾನು ಸ್ಕೂಲ್ ಓದ್ತಿದ್ನಲ್ಲ ಕೊಬ್ರ, ಅವಾಗ ಇಡೀ ಚನ್ನಪಟ್ಟಣ ರಾಮನಗರದಲ್ಲಿ ಡಾಮಿನೋಸ್, KFC ಇವೆಲ್ಲ ಏನೂ ಇರಲಿಲ್ಲ. ಈ ಕಾಫಿ ಡೇನೂ ಇರಲಿಲ್ಲ. ರಾಮನಗರದಲ್ಲಿ ಒಂದು ಕಾಫಿ ಡೇ ಇತ್ತು ಕೊಬ್ರ. ಯಾವುದೋ ಊರು ಕಣೋ, ರಾಮನಗರ ಮುಂದಕ್ಕೆ ಸಿಗ್ತದಲ್ಲ. ಈಗಲೂ ಐತೆ ಕಾಫಿ ಡೇ. ಹಳೇದನ್ನ ಹೊಡೆದಾಕ್ಬಿಟ್ಟು ಹೊಸದ್ ಮಾಡವ್ರೆ. ಸ್ಕೂಲಲ್ಲಿ ಅದೇ ದೊಡ್ಡದು. ಕಾಫಿ ಡೇಗೆ ಹೋಗ್ಬಿಟ್ರೆ ದೊಡ್ಡದು. 10th ಓದ್ಬೇಕಾದ್ರೆ 10th ಇನ್ನೇನು ಮುಗಿಯೋ ಟೈಮಲ್ಲಿ ಕಾಫಿ ಡೇಗೆ ಹೋಗಿದ್ದು ನಾವೆಲ್ಲ ಫ್ರೆಂಡ್ಸ್ ಗಾಡೀಲಿ. ಮಾಗೇನಹಳ್ಳಿ ಕಾಫಿ ಡೇಗೆ ಹೋಗಿದ್ದು. ಅವಾಗ ಕಾಫಿ ಡೇಗೆ ಹೋದ್ರೆ ಒಂದು ದೊಡ್ಡ ಸಾಧನೆ ತರ ಖುಷಿ ನಮ್ಗೆ.
ಕಾಫಿ ಡೇ ಹೋಗ್ಬಿಟ್ಟು ಅಂತ. ನಾನು ಕಾಲೇಜ್ ಬರ್ಬೇಕಾದ್ರು ಹೋಗಿಲ್ಲ. ಇವಾಗೆಲ್ಲ ನಾರ್ಮಲ್ ಆಗೋಯ್ತು. ಈಗಿನ ಜನಕ್ಕೆ ಅವೆಲ್ಲ ಏನು ಈಗಿನ ಮಕ್ಳಿಗೆ ಅವೆಲ್ಲ ಗೊತ್ತೇ ಆಗಲ್ಲ. ನಾವೆಲ್ಲ ಅವಾಗೆಲ್ಲ ಈ ತರ ದೊಡ್ಡ ದೊಡ್ಡ ಹೋಟ್ಲು ಇಲ್ಲ ಕಾಫಿ ಡೇ ಈ ತರ ಫುಡ್ ಫ್ರಾಂಚೈಸಿಗೆ ಹೋದ್ರೆ ಖುಷಿ ಪಟ್ಬಿಡುವ. ಇವಾಗ ಈ ನೈಕ್ಲು ನಮ್ಗಿಂತ ಹೆಚ್ಚಾಗಿ ಸುತ್ತಾಡಿರ್ತಾರೆ. ನಮ್ಗೆ ಗೊತ್ತಿರಲ್ಲ, ಎಲ್ಲ ಗೊತ್ತ ಅವ್ರಿಗೆ. ಅದಂತೂ ನಂಗೆ ನನ್ಗೂ ನಿನ್ಗೂ ಇವ್ ಹೆಸರು ಇನ್ನೊಂದ್ 5 ನಿಮಿಷ ಮರ್ತೋಯ್ತಿವಿ. ಈಗಿನ ಎಲ್ಲ ಮೊಬೈಲ್ ನೋಡಿ ನೋಡಿ ಎಲ್ಲ ಅಪ್ಡೇಟ್ ಆಗ್ಬಿಡವ್ರೆ. ನಮ್ ವಿಡಿಯೋಸ್ ಎಲ್ಲ ನೋಡ್ತಾರಲ್ಲ, ಚಿಕ್ಕ ಚಿಕ್ಕ ಐಕ್ಲೆ ಜಾಸ್ತಿ. ಅವರೆಲ್ಲ ಇನ್ನು 10th ಒಳಗೆ ಜಾಸ್ತಿ ಚಿಕ್ಕ ಮಕ್ಳುಗಳು ನೋಡ್ತಾರೆ ವಿಡಿಯೋಸ್ನ, ಯೂಟ್ಯೂಬ್ನ ಎಲ್ಲ. ಪಾಪ ಮನೇಲಿ ಮಕ್ಳು ಏನಾರ ಇದ್ ಮಾಡ್ಲಿ ಅಂತ ಕೊಡ್ತಾರೆ ಫೋನು. ಅವು ವಿಡಿಯೋಸ್ ನೋಡಿ ನೋಡಿ ನಮ್ಗೆ ಸಿಕ್ತಾಗೆಲ್ಲ ಫ್ಯಾನ್. ಗೈಸ್, ನಾವ್ ಇವಾಗ ತಂದೂರಿ ಚಿಕನ್ ಸ್ಯಾಂಡ್ವಿಚ್ ನ ತಿಂತಾ ಇದೀವಿ. 2 ಪೀಸ್ ಅವರೇ ಮಾಡ್ಕೊಟ್ಟಿದ್ದಾರೆ. ಕೋಬ್ರಾ ನಿಂಗರ್ದ ನಂಗರ್ದ ಸಾಕಿಲ್ವಾ? ಕೊಟ್ಟಿದ್ದಾರೆ ಕಟ್ಟಾಗೈತೆ. ಒಬ್ರನ್ಗರ್ದ ಸ್ಯಾಂಡ್ವಿಚ್, ನನಗರ್ದ ಸ್ಯಾಂಡ್ವಿಚ್. ಚಿಕನ್ ಒಳಗಡೆ ತಂದೂರಿ ಚಿಕನ್ನು, ಟೊಮೊಟೊ, ಚೀಸು ಎಲ್ಲ ಕಾಣಿಸ್ತೈತೆ. ಕೋಬ್ರಾ ಬೈಟ್ ಮಾಡಿ ತಿಂತಾನೆ, ನಾನು ತಿಂತೀನಿ. ಕೋಬ್ರಾ ಗೈಸ್, ಕಾಫಿ ಡೇಲಿ ಇವಾಗ ನಮ್ಮ ಮೇನ್ ಐಟಮ್ ಕಾಫಿ ಕುಡಿಯೋಣ. ಕಾಫಿ ಕುಡಿದು ಟೇಸ್ಟ್ ಮಾಡೋಣ ಏನ್ ಡಿಫ್ರೆನ್ಸ್ ಇರುತ್ತೆ. 230 ರೂಪಾಯಿ ಕೋಬ್ರಾ ಒಂದಕ್ಕೆ ಬಿದ್ದಿದ್ದು. 248 ಅಲ್ವೇನೋ? 58 ತಾನು ಹೇಳಿದ್ದು. ಅಲ್ಲಿಗೆ 400 ಅಲ್ಲಿ 458 ಹಂಗ 428 ರೂಪಾಯಿ ಬೇಕು ಒಂದಕ್ಕೆ. ಅದೇ 228 ರೂಪಾಯಿ ಕಾಫಿ ಒಂದು. ಇದು ಬನ್ನಿ ಇವಾಗ ಕುಡಿದ್ಬಿಟ್ಟು ಟೇಸ್ಟ್ ಮಾಡೋಣ ಹೇಗಿರುತ್ತೆ ನೋಡೋಣ. ಸಕ್ಕರೆ ನಾವೇ ಹಾಕೋಬೇಕು. ಮೇಲ್ಗಡೆ ಇರೋ ಆಲ್ಟ್ನ ಹಾಳು ಮಾಡ್ಬಿಡಕ್ ಹೋಗ್ರ. ಅದಕ್ಕೆ ನಿಮ್ ಹುಡುಗಿ ನೀನ್ ಬಿಟ್ಟೋಗಿರೋದು. ಆಲ್ಟ್ ಹಾಳು ಮಾಡದ್ರ ತರ ಕುಡಿಬೇಕು. ಈಗ ಹುಡುಗಿ ಅವೆಲ್ಲ ಬೇಕಾಗಿಲ್ಲ. ಬೇಕು, ಅವ್ರು ಇಷ್ಟ ಇದ್ದವ್ರು ಬರ್ತಾರೆ. ಈ ತರ ಪ್ರೀತಿ ಮಾಡೋರು ಈ ಭೂಮಿ ಮೇಲೆ ಇದಾರಾ? ಇಷ್ಟ ಇಲ್ಲ ಅಂದ್ರೆ ಅವ್ರ ಪಾಡ್ಗೆ ಅವ್ರು ಬಿಟ್ಬಿಡ್ಬೇಕು. ಸುಮ್ಮನೆ ಹಿಂಸೆ ಕೊಡ್ಬಾರ್ದು. ಯಾವ ತರ ಈಗಿನ ಜನರೇಷನ್ ಅಲ್ಲಿ ಯಾರನ್ನು ಬಿಡಕ್ಕಾಗಲ್ಲ. ನಮ್ ಪ್ರೀತಿ ಮಾಡೋಣ, ಮಾಡ್ಬೇಕು. ಮಾಡಿಲ್ಲ ಅಂದಾರ ಸುಮ್ಮನೆ ತಗೊಳ್ಳಿ ಮೋಟಿವೇಶನ್, ಲವ್ ಮೋಟಿವೇಶನ್. ನಾನು ಮೊದ್ಲು ಹಾಳಾಗ್ಬಿಟ್ಟಿದೆ. ಇವಾಗ ನಿಮ್ ಜೊತೆ ಸೇರೋದ್ ವರ್ಷ ಬುದ್ಧಿವೆ ತಾನೆ. ನಾವು ಕಾಫಿ ಡೇಗ್ ಬಂದ್ರೆ ಹಿಂಗೆ ತೆಗಿಯ ಸಕ್ಕರೆ. ನಾನೇನಾರ ಆತರ ತೆಗ್ಬಿಟ್ಟಿರ ನೀನು ಏನೋ ಇನ್ನು ಹಳ್ಳೆಲ್ಲ ಕಿತ್ಯ ಹಳ್ಳಿಯವ್ರ ತರ ಎಲ್ಲ ಹೇಳೋದೇ ಇಲ್ಲ ಕೋಬ್ರಾ. ಯಾವ್ದೋ ನಾವು ಯಾವ್ದೇ ಕಾರಣಕ್ಕೂ ಹಂಗ ಅಂತಿರ್ಲಿಲ್ಲ. ನಿನ್ ತನ ನೀನ್ ಬಿಟ್ಕೊಟ್ಬಿಡ. ಯಾವ್ದೋ ಹಂಗೆ ಕೇಳು ಅಂತ ಹೇಳಿ. ಯಾವ್ದೋ ಒಂದ್ ಶಾಪಲ್ಲಿ ಹಿಂಗ್ ಕೀಳಕ್ ಹೋದಾಗ ಏನೋ ಅಲ್ಲಲ್ಲಿ ಕಚ್ಚಿರೋದನ್ನ ತಿನ್ಬೇಕಾ ನಾವು? ಹೇಳಿದ್ಯಾ ಚಿಕಾಗೋ ಪಿಜ್ಜಾದಲ್ಲೇ ಹೇಳಿದ್ಯಾ? ಯಾವ ಪಿಜ್ಜಾ? ಚಿಕಾಗೋ ಪಿಜ್ಜಾ. ಚಿಕಾಗೋ ಅಲ್ಲಿ ಹೇಳಿದ್ಯಪ್ಪ. ನನಗೆ ಇವಾಗ ಕಾಫಿ ಕುಡಿಯೋಣ ಗೈಸ್. ಕಾಫಿ ಕುಡಿತಾ ಇದೀನಿ. ಬರೀ ನೊರೆನೇ ಐತೆ, ಕಾಫಿ ಎಲ್ಲ ಐತೆ. ಇಷ್ಟು ಕುಡಿದ್ರು ನೊರೆನೇ ಗೊತ್ತೈತೆ. ಏನೇ ಆದ್ರೂ ಕಾಫಿ ಡೇಲಿ ಕಾಫಿ ಓವರ್ ರೇಟೆಡ್ ಗೈಸ್. ಅಂದ್ರೆ ಅವಾಗ ಅಷ್ಟೊಂದು ಐಪ್ ಇಲ್ಲ, ಬಟ್ ಆದ್ರೂ ಕಾಫಿ ಅಷ್ಟ್ರಲ್ಲೇ ನಾರ್ಮಲ್ ಆಗಿ ಐತೆ. ನಾರ್ಮಲ್ ಕಾಫಿನೇ ಇನ್ನು ಟೇಸ್ಟ್ ಹೇಗೆ ಚೆನ್ನಾಗಿರುತ್ತೆ ಏನಕ್ಕೊಬ್ರ. ಅಲ್ಲಿ ಹೋಗ್ಬಿಟ್ಟು ಔಟ್ಸೈಡ್ ಒಂದ್ 10 ರೂಪಾಯಿ ಟೀ ಕುಡಿದ್ರು ಇದಾಗ ಕಾಫಿ ಕುಡಿದ್ರು ಚೆನ್ನಾಗಿರೋದು. 10 ರೂಪಾಯಿದು ಎಷ್ಟು ಕುಡಿಬೋದಿತ್ತು? 23 ಕುಡಿಬೋದಿತ್ತು. ಕಾಫಿ ಚಾಲೆಂಜ್ ಮಾಡ್ಬೋದು. ಅಲ್ಲ ಬರೀ ನೊರೆನೇ ಐತೆ ನೋಡು. ಇವಾಗ್ಲೂ ನಿಂತಿರೋ ನೋಡಿ ಇನ್ನೂ ನೊರೆ ಐತೆ. ಆ ನೊರೆನ ಇನ್ನೂ ಕುಡಿತಾ ಕೂತಿದ್ಯಾ. ಒಂದೇ ಸಲ ಬಾಯಿಗೆ ಹೋಗುತ್ತೆ ಅದು. ಈ ಕಾಫಿಗಿಂತ ಒಂಚೂರು ಕಾಸ್ಟ್ಲಿ ಕಾಫಿ ತಗೊಂಡಾಗ ಅಟ್ಲೀಸ್ಟ್ ಸ್ಟಾರ್ ಬಕ್ಸ್ ಅಲ್ಲಿ ಒಂಚೂರು ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಾರು ಇರುತ್ತೆ. ನಾನು ಕುಡ್ದಿನಲ್ಲ ಸ್ಟಾರ್ ಬಕ್ಸ್ ಅಲ್ಲಿ. ಕಾಫಿ ಡೇಲಿ ಅಷ್ಟರಲ್ಲೇ ಗೈಸ್. ನೀವು ಹೇಳ್ಬೇಕು ಅಂದ್ರೆ ಸ್ಟಾರ್ ಬಕ್ಸು ಬಂದ್ಮೇಲೆನೆ ಕಾಫಿ ಡೇ ಅವ್ರಿಗೆ ಹೊಡೆತ ಬಿದ್ದಿದ್ದು. ಮಾರ್ಕೆಟಿಂಗು ಮತ್ತೆ ಸೇಲ್ಸು ಎಲ್ಲ ಕಮ್ಮಿ ಆಗಿದ್ದು. ಇವ್ರಿಗೆ ಅವಾಗ ಕಾಂಪಿಟೇಟರ್ಸ್ ಇರಲಿಲ್ಲ. ತುಂಬಾ ಜನ ಕಾಂಪಿಟೇಟರ್ಸ್ ಆದ್ಮೇಲೆ ಇವ್ರಿಗೆ ಹೆವಿ ಹೊಡೆತ ಬೀಳ್ತು ಗೈಸ್. ನಾವು ಇವಾಗ ಕಾಫಿ ಡೇಲಿ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಐಟಮ್ಸ್ನ ತಿನ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಕಾರಲ್ಲಿ ಹಾಕಿದೀವಿ. ಇದ್ರ ಬದಲು ಕೋಬ್ರಾ KFC ಯಾವ್ದಾದ್ರು ಆಫರ್ ಅಲ್ಲಿ 1-2 ಬಕೆಟ್ ಚಿಕನ್ ತಗೊಂಡು ಚೆನ್ನಾಗಿ
ಅಲ್ಲೇ ಲಾಸ್ಟ್ ತಗೊಂಡಾಗ 800 ರೂಪಾಯಿ 900 ರೂಪಾಯಿ ಬಿಲ್ ಆಗಿತ್ತು ಕಣ. KFC ಲಿ ಹಾ 1400 ರೂಪಾಯಿಗೆ ಏನೇನ್ ತಿನ್ಬೋದು. ಈಗ ಇಲ್ಲೊಂದ್ ಕಾಫಿ ಕೊಡ್ದು, ಒಂದ್ ಯಾವ್ದೋ ಶಗಳ ತಿಂದು, ಯಾವ್ದೋ ಸ್ಯಾಂಡ್ವಿಚ್ ಆದ್ಮೇಲೆ ಇಷ್ಟ ರೂಪಾಯಿ ಬಂದ್ ತಿಂದು, ಕೇಕ್ ತಿಂದು, 1414 ರೂಪಾಯಿ ಆಯ್ತು. ಎಲ್ಲಾನು ಬಿಟ್ಬಿಡ, ಬನ್ನು ಗಿಂದ ಎಲ್ಲ ಬಿಡ. 2 ಕಾಫಿ 500 ರೂಪಾಯಿ. 500 ರೂಪಾಯಿಗೆನೆ ಆಫರ್ ಅಲ್ಲಿ KFC ಲಿ ಒಂದ್ ಬಕೆಟ್ ಕಾಫಿನ ಏನ್ ಮಾಡ್ಬೇಕಾಯ್ತು ಗೊತ್ತಾ, ನಾವು ನಮ್ ಮನೇಲೆ ಕಾಯಿಸ್ಬಿಟ್ಟಿ ಜಾಸ್ತಿ ಹಿಂಗ್ ಕಲಾಯಿಸ್ಬಿಟ್ಟಿದ್ರೆ ನೊರೆ ಬರೋದು, ಅದೇ ಕುಡ್ಕೊಂಡಿದ್ರೆ ಕಾಫಿ ಆಗೋದು. ಕಾಫಿ ಡೇ ಅಲ್ಲೇ ಮಾಡ್ಬೋದೈತ್ ನಾವು. ನಿಜ ಕಣ, ನನ್ನ ಹತ್ರ ಐತೆ. ಒಬ್ರ ನಾವ್ ರಿವ್ಯೂ ಮಾಡಿ ಚೆನ್ನಾಗೈತೆ ಅನ್ನೋ ಐಟಮ್ಸ್ ನ ಎಷ್ಟೋ ಜನ ನಮ್ ಸಬ್ಸ್ಕ್ರೈಬರ್ಸ್ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಮೆಸೇಜ್ ಹಾಕ್ತಾರೆ. ಅದರಲ್ಲಿ ಇವತ್ತು ನಿನ್ಗೊಂದ್ ತೋರಿಸ್ತೀನಿ ನೋಡು. ನಾವು ರೀಸೆಂಟ್ ಆಗಿ ಸಮೋಸಾ ಪಾರ್ಟಿಗೆ ಹೋಗ್ಬಿಟ್ಟು ಒಂದ್ ಚಾಟ್ಸ್ ತಿಂದಿದ ಗೊತ್ತಾ. ಇಲ್ಲಿ ನೋಡು, ಒಬ್ರು ಕಳ್ಸವ್ರೆ ಚಾಟ್ಸ್ ತಿನ್ಬಿಟ್ಟು. ಇಲ್ಲಿ ಹಾಯ್ ವಿಕಾಸ್, ಹಾಯ್ ಬ್ರೋ, ಅಲ್ಲ ವಿಕಾಸ್ ಅಲ್ಲ, ಹಾಯ್ ಬ್ರೋ, ಈವ್ನಿಂಗ್ ಐ ಟ್ರೈಡ್ ದಟ್ ಯು ಸಜೆಸ್ಟೆಡ್ ಚಾಟ್ ಪ್ಲಾಟರ್ ಪಾರ್ಟಿ ಇನ್ ಸಮೋಸಾ ಪಾರ್ಟಿ. ಇಟ್ ವಾಸ್ ರಿಯಲಿ ಸೋ ಯಮ್ ಅಂಡ್ ಔಟ್ಸ್ಟ್ಯಾಂಡಿಂಗ್. ಅಂದ್ರೆ ನೀವ್ ಹೇಳಿದ್ದು ಟ್ರೈ ಮಾಡಿದೀವಿ ಚಾಟ್, ಅದೇ ಸಮೋಸಾ ಪಾರ್ಟಿ ತಿಂದಿವಲ್ಲ, ನಮ್ಗೆ ಇಷ್ಟ ಆಗಿತ್ತಲ್ಲ ಪಾನಿಪುರಿ, ಅದನ್ನ ತಿನ್ಬಿಟ್ಟು ಅವರು ಕೂಡ ಚೆನ್ನಾಗೈತೆ ಅಂತ ಮೆಸೇಜ್ ಹಾಕೋ. ಎಷ್ಟೊಂದು ಮೆಸೇಜಸ್ ಬರುತ್ತೆ ಗೈಸ್ ನಿಮ್ಮಿಂದ. ನಾನು ಎಲ್ಲಾನು ನೋಡ್ತೀನಿ. ಎಷ್ಟು ರಿಪ್ಲೈ ಮಾಡೋಕ್ಕಾಗುತ್ತೆ ಅಷ್ಟಕ್ಕೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಬಟ್ ನೀವು ಹಾಕೋ ಮೆಸೇಜಸ್ನ ನಾನು ಆದಷ್ಟು ನೋಡಕ್ ಟ್ರೈ ಮಾಡ್ತೀನಿ. ತುಂಬಾ ಜನಕ್ಕೊಬ್ರು ನಾವು ಸಜೆಸ್ಟ್ ಮಾಡಿರೋ ಹೋಟ್ಲ ಹೋಗ್ಬಿಟ್ಟು ಫುಡ್ ತಿಂದು ನಮ್ಗೆ ಇಷ್ಟ ಆಗಿರೋದು ಅವ್ರಿಗೂ ಕೂಡ ಇಷ್ಟ ಆಗೈತೆ. ನೀನು ದಯವಿಟ್ಟು ಯಾರು ರಿಪ್ಲೈ ಮಾಡಿದ್ರೆ ಮಾಡು. ಎಲ್ರಿಗೂ ರಿಪ್ಲೈ ಮಾಡ್ತೀನಿ ನಾನು. ಈಗ ಮಾಡಿಲ್ಲ ಅಂದ್ಬಿಟ್ಟು ನಂಗೆ ತಲೆ ತಿಂತಾರೆ. ವಿಕಾಸ್ ಬ್ರೋಗೆ ಮೆಸೇಜ್ ಮಾಡಿದೀನಿ, ಪ್ಲೀಸ್ ಬ್ರೋ ನಂಗೆ ಅವ್ರು ಮಾಡ್ತಿಲ್ಲ, ನೀವ್ ಹೇಳಿ ಬ್ರೋ ಅಂತಾರೆ. ಮಾಡ್ತಿಲ್ಲ ಇದು ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ, ಹೇಳಿ ಬ್ರೋ. ನಾನು ಆದಷ್ಟು ಗೈಸ್ ಕಮೆಂಟ್ಗೂ ಅಷ್ಟೇ, ಕಮೆಂಟ್ ನೋಡ್ದಾಗೆಲ್ಲ ರಿಪ್ಲೈ ಮಾಡ್ತೀನಿ. ಏನಂದ್ರೆ ನಾವ್ ಇವಾಗ ನೋಡಿ ದಿನ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಇರ್ತೀವಿ, ಎಡಿಟ್ ವಿಡಿಯೋ ಮಾಡ್ತಾ ಇರ್ತೀವಿ. ನಿನ್ಗಿರುತ್ತೆ ಅಲ್ಲ ಯಾಕೆ ಜೊತೆಲಿ ಇರ್ತೀನಲ್ವಾ. ಇವಾಗ ನಾವು ದಿನ ಪೂರ್ತಿ ಜೊತೆಲಿ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡ್ಬಿಟ್ಟು ಮನೆಗೆ ಹೋದ್ಮೇಲೆ ಎಡಿಟಿಂಗ್ ಮಾಡ್ತಿರ್ತೀನಿ, ಇಲ್ಲ ರೀಲ್ಸ್ ಏನಾದ್ರು ಶೂಟ್ ಇರುತ್ತೆ, ರೀಲ್ಸ್ ಎಡಿಟ್ ಮಾಡ್ತಿರ್ತೀವಿ. ಅದಾದ್ಮೇಲೆ ಬೇರೆ ಏನಾದ್ರು ಕೆಲ್ಸಗಳಿರುತ್ತೆ. ಅಂದ್ರೆ ಏನ್ ಗೊತ್ತಾ, ಈಗ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಏನು ಅಂದ್ರೆ ಇವಾಗ ಅವಾಗಿಂದ ನಾನ್ ಜೊತೆಲಿ ಇದ್ದಿಲ್ಲ, ನನ್ಗೂ ಹಂಗ ಅನ್ಸೋದು. ಇವಾಗ ಜೊತೆಲಿ ಇರೋದಕ್ಕೆ ನಂಗೆ ಅನ್ಸುತ್ತೆ ಫುಲ್ ಕಷ್ಟ ಐತೆ ನಿಂದು ಅಂತ. ಬಟ್ ಬೇರೆಯವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾ, ಹೊಸಬ್ರಿಗೆ ಏನು ಇವರು ಫ್ರೀ ಆಗಿದ್ರು, ಈ ತರ ಮಾಡಿದ್ರು, ರಿಪ್ಲೈ ಮಾಡಲ್ಲ, ಅವ್ರಿಗೊಂದ್ ಬರುತ್ತೆ ಮೈಂಡ್ ಅಲ್ಲಿ. ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೂ ಒಂದ್ ಸ್ವಲ್ಪ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಗೈಸ್ ಮೇನ್ ಏನ್ ಗೊತ್ತಾ, ನಾನು ಇವಾಗ 2 ಚಾನಲ್ ಮೇಂಟೈನ್ ಮಾಡ್ತಿರೋದು. ಒಂದು ಡೈಲಿ ಲಾಗು, ಇನ್ನೊಂದು ಮೇನ್ ಚಾನಲ್ದು ವೀಕ್ಲಿ 1 ವಿಡಿಯೋ. ಡೈಲಿ ಲಾಗ್ ಏನಂತಂದ್ರೆ ದಿನ ವಿಡಿಯೋ ಮಾಡ್ಬೇಕು, ದಿನ ಶೂಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಅದ್ರ ಜೊತೆಗೆ ತಮ್ನೇಲ್ ಎಡಿಟಿಂಗ್ ಮಾಡಿಸೋದು, ತಮ್ನೇಲ್ ಮ್ಯಾನೇಜ್ ಮಾಡ್ಬೇಕು, ಅದ್ರ ಜೊತೆ ಡಿಸ್ಕ್ರಿಪ್ಷನ್, ವಿಡಿಯೋ ಟೈಟಲ್, ಕಾಪಿರೈಟ್ಸ್ ಏನಾದ್ರು ಬಿದ್ರೆ ಅದನ್ನೊಂದ್ಸರಿ ಕಟ್ ಮಾಡ್ಬೇಕು. ಎಲ್ಲಾನು ಮ್ಯಾನೇಜ್ ಮಾಡೋದು ಹೆವಿ ಕಷ್ಟ ಐತೆ ಗೈಸ್ ನಿಮ್ಗೆ ಕೆಲವು ಟೈಮ್ ಅದ್ ಅರ್ಥ ಯಾವಾಗ್ಲೂ ಹೇಳಕ್ ಆಗಲ್ಲ. ನಾವು ಇವತ್ತು ಹಂಗೆ ಮಾತಾಡ್ತಾ ಬಂದಿರೋದು ಕೇಳ್ತಾ ಇದೀವಿ. ನಾವು ನಿಮ್ಗೆ ಎಂಟರ್ಟೈನ್ ಮಾಡ್ಬೇಕಷ್ಟೇ. ನಾವು ಏನ್ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಷ್ಟ ಬೀಳ್ತೀವಿ ಅದೆಲ್ಲ ತೋರ್ಸಿದ್ರೆ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಹೌದು, ಅದಂತೂ ನಿಜ. ನಾವು ನಿಮ್ಗೆ ಫನ್ನಿ ಪಾರ್ಟ್, ಖುಷಿಯಾಗಿರೋದು, ತಿನ್ನೋದು, ಅದನ್ನ ಮಾತ್ರ ತೋರಿಸ್ತೀವಿ. ಬಿಹೈಂಡ್ ದ ಸೀನ್ ಏನು ನಿಮ್ಗೆ ತೋರ್ಸೋದಿಲ್ಲ. ವಿಡಿಯೋ ಮಾಡೋದೇನೋ ಫುಲ್ ಈಸಿ ಮಾಡ್ಬಿಡ್ತೀವಿ. ಬಟ್ ಎಡಿಟಿಂಗ್ ಅಲ್ಲಿ ನೀನ್ ಅವತ್ತು ಮಾಡ್ತಿದ್ದಲ್ಲಪ್ಪ ನಿಮ್ ಮನೆ ಕರ್ಕೊಂಡೋಗಿ, ನಾನು ಇಷ್ಟೆಲ್ಲ ಮಾಡ್ಬೇಕಾ, ಇದೆಲ್ಲ ವಿಡಿಯೋ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡ್ಬೇಕಾ, ಇದು ಬಿಡಪ್ಪ ನಮ್ ಕೆಲ ಆಗಲ್ಲ, ನಿನ್ಗೆ ಸರಿ ಅಂದ್ಬಿಟ್ಟು ಸುಮ್ನಾಗಿದ್ದು. ಅವತ್ತು ಹೇಳಂತಿದ್ದೆ, ಏನಾರ ವಿಡಿಯೋ ಮಾಡ್ಬೇಕಾರೆ ಹೇಳಿದ್ರೆ ಇಲ್ಲಿ ಬೈತಿ ಅಂದ್ಬಿಟ್ಟು ಸುಮ್ನಾಗ. ನಂದು ಮೇನ್ ಚಾನಲ್ ವಿಡಿಯೋ ಎಡಿಟಿಂಗ್ ಇದ್ದಾಗ ಒಂದ್ ದಿನ ಪೂರ್ತಿ ಮನೇಲೇ ಇರ್ತೀನಿ. ಊಟ ತಿಂಡಿ ಗೀಚೆ ಬರ್ತೀನಿ ಬಿಟ್ರೆ 1 hour 1.5 hour ಫುಟೇಜ್ ಮಾಡಿರ್ತೀನಿ ನಾನು ಮೇನ್ ಚಾನಲ್ದು. ಎಲ್ಲಾನು ಸೇರಿಸಿ 12, 13 ನಿಮಿಷ, 15 ನಿಮಿಷಕ್ಕೆ ಕಟ್ ಮಾಡ್ತೀನಿ, ಮೀಮ್ಸ್ ಎಲ್ಲ ಹಾಕಿ. ಡೈಲಿ ಲಾಗ್ ಎಡಿಟಿಂಗ್ ಇಂಟ ಮೇನ್ ಚಾನಲ್ ಎಡಿಟಿಂಗ್ ಹೆವಿ ಕಷ್ಟ. ಯಾಕಂದ್ರೆ ಕ್ವಾಲಿಟಿಯಾಗಿ ಕೊಡ್ತೀವಲ್ಲ ಅದರಿಂದ. ಗೊಂಬೆ ನಾಡು ಚನ್ನಪಟ್ಟಣ ನಗರಕ್ಕೆ ಸ್ವಾಗತ ಸುಸ್ವಾಗತ. ನಮ್ದು ಇಂಟ್ರೋ ತರ ಆಯ್ತು. ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಕೋಬ್ರಾ ಕುನಾಲ್ ಜೊತೆನು ಫ್ರಾನ್ಸ್ ತಿಂದವನಂತೆ. ನಿನ್ಗೆ ತಿಂದಿರ್ತೀಯ, ಆದ್ರೆ ನಿನ್ಗೆ ಅದು ಏನು ಅಂತ ಅವ್ರು ತೋರ್ಸಿರಲ್ಲ. ಹೆಸರು ಮಾತ್ರ ಫ್ರಾನ್ಸ್ ಅಂದ್ರೆ ಗೊತ್ತು, ಅವನೇ ಹೇಳಿಲ್ಲ. ಅವನಿಗೆ ಮೀನು ಅನ್ಕೊಬಿಟ್ಟ ಅವನು ಫ್ರಾನ್ಸ್ ಅಂದ್ರೆ. ಕುನಾಲ್ ಜೊತೆನೆ ಫ್ರಾನ್ಸ್ ತಿಂದವನಂತೆ ನನ್ಕಿಂತ ಮುಂಚೆ. ಇದೇನದು? ಅದು ಫ್ರಾನ್ಸ್. ಅದು ನೀನು ಮೀನು ಫಿಶ್ ಅಂತ ತಾನೇ
ಅದೇನೋ ಜೊತೆ ತಿಂದಿದ್ಯಾ ನನ್ ಅದೇನೋ ಜೊತೆನೂ ಅವಾಗ ನೋ ತಿಂದಿದ್ಯಾ ನಿನ್ ಜೊತೆ ನಾವ್ ಬಂದೇ ಇಲ್ಲ ಪ್ರಾಮಿಸ್ ಆಗಿ ಬಂದಿಲ್ಲ ಒಂದೇ ಸಲ ಆಯ್ತು ಬಿಡು ಅವನ ಜೊತೆ ತಿಂದಿದ್ಯಲ್ಲ ಆಯ್ತು ಇವ್ನ್ ಮೀನು ಅಂತ ಹೇಳಿದ್ ನನ್ಗ ಅದನ್ನ ಬೇರೆ ದಿನ 3-4 ಸಲ ಹೋದ್ವಿ. 3-4 ಸಲ ತಿಂದವನ 3-4 ಸಲ 2 ಸಲ ಅವ್ನ ಜೊತೆ ಹೋಗಿದ್ದೋ 2 ಸಲ ತಿಂದವನ ಒಂದೇ ಸಲಿ ಸುಳ್ಳು ಹೇಳ್ಬೇಡ ಒಂದೇ ಸಲಿ ಕಣೋ 2 ಸಲ ತಿಂದಿದ್ದೆ ಓರ್ ಒಳಗ್ ಹಾಕ್ಬಿಡ್ತೀರಿ. ಸುಳ್ಳು ಹೇಳ್ಬೇಡ ಬರೀ ಸುಳ್ಳು ಕಮೆಂಟ್ ಅಲ್ಲೂ ಎಷ್ಟೋ ಜನ Guys. ಮೊದ್ಲೇ ತಿಂದಿದ್ಯಾ ಅಂತ ಅದೇ ನನ್ಗೆ ವಿಡಿಯೋ ಯಾವ್ದು ನೆನ್ಪಾಯ್ತಿಲ್ಲ ಪ್ರಮೋದ್ ಒಂದು ಕಾಂಪಿಟೇಷನ್ ಇತ್ತು ಗೊತ್ತಾ ಓ ಕಾಂತಾರದಲ್ಲಿ ಫ್ರಾನ್ಸ್ ಗೀ ರೋಸ್ಟ್ ತಿಂದಿದ್ನಲ್ಲ ಅದು ಅದೇನೋ ಲೋ ಪ್ರಾಮಿಸಾಗೆ ನನಗೆ ಈಗ ನೆನ್ಪಾಯ್ತು ನೋಡು ಈಗ ನೆನ್ಪಾಯ್ತು ನನ್ ಜೊತೆನು ಆಲ್ರೆಡಿ ಫಸ್ಟ್ ತಿಂದಿದ್ಯಾ ಒಪ್ಪೋತೀನಿ ನಿನ್ ಜೊತೆನು ಒಂದ್ಸಲ ಇವಾಗ ತಿಂದಿದ್ಯಾ ಒಪ್ಪೋತೀನಿ ನೋಡು ನಾನೊಬ್ಬ ಹಳ್ಳಿ ಕಮ್ಮಡ ನನ್ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ ಮಗ ಏನಿವಾಗ ನಂಗೆ ಅದ್ರ ಬಗ್ಗೆ ನಂಗೆ ಏನು ಗೊತ್ತಾಗಿಲ್ಲ ನೀವು ಏನ್ ಕೊಡ್ಸಿರ ತಿನ್ಬಿಟ್ಟೆ ಅವಾಗ ನೀನು ಫೋಟೋ ಪಿಕ್ಚರ್ ತೋರ್ಸಾಗೆ ಗೊತ್ತಾಗಿದ್ದು ಓ ಇದು ಅದು ಅಂತ ಈ ಮೊದ್ಲೇ ಆತರ ತೋರ್ಸ್ಬಿಟ್ರೆ ನಾನು ತಿಂತಾನೆ ಇರ್ತಿಲ್ಲ ಲೈಫ್ ಅಲ್ಲಿ ಒಟ್ನಲ್ಲಿ ನನ್ ಅಲ್ಲಿ ತಿನ್ಸೋದ್ಕಿಂತ ಮುಂಚೆನು ತಿಂದಿದ್ಯಾ ಇಲ್ಲ ಇವ್ರು ಯಾರು ನಂಗ ಲೋ ಫ್ರಾನ್ಸ್ ಅಂದ್ರೆ ಇದೇ ತರ ಐಟಮ್ ಅಂತ ನನ್ಗೆ ಒಟ್ನಲ್ಲಿ ತಿಂದಿದ್ಯಾ ಹೇಳಿರಲಿಲ್ಲ ತಿಂದಿದ್ಯಾ? ತಿನ್ಬಿಟ್ರು ಮೊನ್ನೆ ಹೇಳಿದ್ನಲ್ಲ ತಿನ್ನೋದು ಬಿಟ್ಬಿಟ್ಟೆ ನಾನು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗಿ ತಿನ್ನಲ್ಲ ಅಪ್ಪ 2 ಸಲ ತಿಂದ್ಮೇಲೆ ಇನ್ನೇನು? ಫೋಟೋ ನೋಡಿದಕ್ಕೆ ಒಂಥರ ಆಗೋಯ್ತು ನನ್ಗೆ 3 ಸಲ ಆಯ್ತಾಗ್ಲೇ ನಿನ್ ಜೊತೆ ಒಂದ್ಸಲ ನನ್ ಜೊತೆ 2 ಸಲ ಜೊತೆ 2 ಸಲ ಓ 4 ಒಂದೇ ಸಲ ಕಣೋ 3-4 ಸಲ 2 ಸಲ ತಿಂದಿದ್ದೆ. ಫ್ರಾನ್ಸ್ ಬಾಯ್ ಅಂತ ಕಟ್ಕೋ ಫ್ರಾನ್ಸ್ ಕೋಬ್ರಾ ಇನ್ಮೇಲೆ ಗೈಸ್ ಎಲ್ರು ಕಮೆಂಟ್ ಅಲ್ಲಿ ಫ್ರಾನ್ಸ್ ಕೋಬ್ರಾ ಅಂತ ಹಾಕಿ ಹೆವಿ ಇಷ್ಟ ಅವನಿಗೆ 4-5 ಸಲ ತಿನ್ಬಿಟ್ಟು ನಂಗೆ ಗೊತ್ತಿಲ್ದೇನೆ ಇವರೇ ಕೊಡ್ಸ್ಬಿಟ್ಟವ್ರೆ ನಿಜವಾಗ್ಲೂ ಏನು ಇದ ಪಾಯ್ಸನ್ ಅಂದ್ರೆ ಅವನು ಅದು ಫೋಟೋ ನೋಡಿದ್ರೆ ನಿಂಗೆ ಏನು ಅನ್ಸಿಲ್ಲ ಝೂಮ್ ಮಾಡಿ ಒಂದು ಕೊಟ್ನ ವೈಟ್ ಕಲರ್ ಉಳೆ ನಮ್ ಊರಲ್ಲಿ ವ್ಯವಸಾಯ ಮಾಡ್ಬೇಕಾರೆ ಎರೆಹುಳ ಬಂದ್ರೆ ಹಂಗ್ ಕಾಣಿಸ್ಬಿಡ್ತಾ ನಂಗೆ ಒಂಥರ ಆಗೋಯ್ತು ಅಯ್ಯೋ ಏನ್ ಹಿಂಗದಲ್ಲ ಅದೇನೋ ತಂದ್ಕೊಟ್ಬಿಟ್ರ ಅಂತ ಗೈಸ್ ಇವಾಗ ಜಸ್ಟ್ ಯಶವಂತ್ ಬಂದ ಆರಾಮ್ ಆಯ್ತು ಮಾಡೋಣ ಅಂತಲ್ಲ ನೀನು ಇಬ್ರು ತಾನೇ ಇದ್ದಿದ್ದು ಯಶವಂತ್ ಊಟ ಮಾಡಿಲ್ವಂತೆ ಊಟ ಮಾಡಕ್ ಹೋಗ್ತಿದೀವಿ ನಾವ್ ಮಾಡಲ್ಲ ಯಶವಂತ್ ಮಾತ್ರ ಮಾಡ್ತಾನೆ ನಾ ಇವಾಗ ಇವತ್ತಿನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ ಗೈಸ್ ಅಲ್ಲಿವರೆಗೂ ಬಾಯ್ ಓಟ್ ಬತ್ತೀಯಾ